ಡಾಕ್ಟರ್ ನವೀನ್ ನಿಜಗುಲಿ ಅವರ ಜನ್ಮದಿನ ಮತ್ತು ಸನ್ಮಾನ ಕಾರ್ಯಕ್ರಮ. ಉತ್ತರ ಕರ್ನಾಟಕದ 23 ಸಾಧಕ ವೈದ್ಯರಿಗೆ ವಿಜಯ ಕರ್ನಾಟಕ ಹೆಲ್ತ್ ಎಕ್ಸಲೆನ್ಸ್ ಆ್ಯಂಡ್ ಆನರ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದರ ಭಾಗವಾಗಿ ಇಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿದ್ದ ಡಾಕ್ಟರ್ ನವೀನ್ ನಿಜಗುಲಿ ಅವರ ಸ್ವಗೃಹದಲ್ಲಿ ಪತ್ರಕರ್ತರು ಸನ್ಮಾನಿಸಿ ಗೌರವಿಸಿ ಶುಭ ಕೋರಿದರು. ಈ ವೇಳೆ ಪತ್ರಕರ್ತರಾದ ಪವನ್ ದೇಶಪಾಂಡೆ ಮಾತನಾಡಿದರು. ಇಂದು ಡಾಕ್ಟರ್ ನವೀನ್ ನಿಜಗುಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಮದುರ್ಗ ತಾಲೂಕಾ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಪತ್ರಕರ್ತರು ಸೇರಿ ಡಾಕ್ಟರ್ ನವೀನ್ ನಿಜಗುಲಿ ಅವರ ಹುಟ್ಟುಹಬ್ಬದ ಕೇಕ್ ಕಟ್ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಿ ಶುಭಾಶಯಗಳನ್ನು ಕೋರಿದರು. ನಂತರ ಎಸ್ಡಿ ಐನಾಪುರ್ ಅವರು ಮಾತನಾಡಿದರು. ಡಾಕ್ಟರ್ ನವೀನ್ ನಿಜಗುಲಿ ಅವರು ಎಲ್ಲರಿಗೂ ಧನ್ಯವಾದ ಹೇಳಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರು, ಸರ್ಕಾರಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಾಗಿ ಹಾಗೂ ಸಾರ್ವಜನಿಕ ಆಸ್ಪತ್ರೆ ರಾಮದುರ್ಗದ ಮುಖ್ಯ ವೈದ್ಯಾಧಿಕಾರಿಗಳಿಗೆ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ನವೀನ್ ನಿಜಗುಲಿ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಾಲೂಕಿನ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಕೋರುತ್ತೇನೆ. ಜೊತೆಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಟ್ಟು ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಸಮುದಾಯ ಮಟ್ಟದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಲು ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲು ಅಂತ ಹಾರೈಸುತ್ತೇನೆ. ಸರ್ ಅವರಿಗೆ ಈಗ ಉತ್ತಮ ರೀತಿಯಿಂದ ಆರೋಗ್ಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ತಮಗೆಲ್ಲ ತಿಳಿದಿರುವಂತೆ ಕೋವಿಡ್ದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಎಲ್ಲ ಯಾವುದು ಕೋವಿಡದ ಎಲ್ಲಿರ್ತಕ್ಕಂಥ ರೋಗಿಗಳನ್ನು ಆರೈಕೆ ಮಾಡುವಲ್ಲಿ ಇರಬಹುದು, ವಸತಿ ನಿಲಯಗಳಲ್ಲಿ ಅವರನ್ನು ಕ್ವಾರಂಟೈನ್ ಮಾಡೋದಂದ್ರೆ ಹಿಡ್ಕೊಂಡು ಅವರಿಗೆ ಚಿಕಿತ್ಸೆ ನೀಡುವ ಅವಧಿಯೊಳಗೆ ಸಹಿತ ಉತ್ತಮ ರೀತಿಯಿಂದ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿ ಕೋವಿಡ್ ನಿಯಂತ್ರಣದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದರು. ಅದೇ ಜೊತೆಗೆ ಕೋವಿಡ್ ಲಸಿಕಾ ಕಾರ್ಯಕ್ರಮದಲ್ಲೂ ಸಹಿತ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಪ್ರತಿಶತ ಹೆಚ್ಚಿನ ಜನರಿಗೆ ಅಂದ್ರೆ ಎಲ್ಲರಿಗೂ ಒಂದು ಲಸಿಕೆ ಮುಟ್ಟುವಲ್ಲಿ ಸಹಿತ ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಇವರ ಒಂದು ಸೇವೆಯನ್ನು ಗುರುತಿಸಿ ವಿಜಯ ಕರ್ನಾಟಕ ಪತ್ರಿಕೆಯವರು ಉತ್ತಮ ವೈದ್ಯಕೀಯ ಒಂದು ಉತ್ತಮ ವೈದ್ಯಕೀಯ ಕಾರ್ಯನಿರ್ವಹಿಸೋದಕ್ಕಾಗಿ ವಿಜಯ ಕರ್ನಾಟಕ ಪತ್ರಿಕೆಯವರು ಎಲ್ಲ ನಮ್ಮ 23 ವೈದ್ಯಾಧಿಕಾರಿಗಳಿಗೆ ಕೊಟ್ಟಿರತಕ್ಕಂಥ ಪ್ರಶಸ್ತಿಯಲ್ಲಿ ಕೇವಲ ಒಂದು ಸರ್ಕಾರಿ ವೈದ್ಯರು 3 ಮಂದಿಗೆ ಮಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಒಬ್ಬರಂತ ಹೇಳಲು ನನಗೆ ಅತಿ ಹೆಮ್ಮೆ ಅನಿಸುತ್ತದೆ. ಹಾಗೆ ಭಾಜನರಾದ ನಂತರ ಸರ್ ಅವರಿಗೆ ಇನ್ನೂ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಸಹಿತ ಬಂದಂಗಾಗಿದೆ. ಅದಕ್ಕಾಗಿ ಸರ್ ಅವರಿಗೆ ನಾನು ಇನ್ನೂ ಸಹಿತ ತಾಲೂಕಿನಲ್ಲಿ ಇನ್ನೂ ಅವರ ಸೇವೆ ಹೆಚ್ಚಿನ ಮಟ್ಟದಲ್ಲಿ ಸಿಗಲಿ, ತಾಲೂಕಿನ ಎಲ್ಲ ಜನತೆಗೆ ಉತ್ತಮ ಒಂದು ಗುಣಮಟ್ಟದ ಆರೋಗ್ಯವನ್ನು ಸೇವೆಯನ್ನು ನೀಡುವಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಪ್ರಗತಿಯಲ್ಲಿ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸಹಿತ ನಾವು ಸಹಕರಿಸುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನವೀನ್ ನಿಜಗುಲಿ ಸರ್ ಹುಟ್ಟಹಬ್ಬಿದೆ. ಮೊದಲಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ, ಇವತ್ತು ನವೀನ್ ನಿಜಗುಲಿ ಸರ್ ಹೆಂಗಾಗ್ಯಾರ ಅಂದ್ರೆ ಜನಾನುರಾಗಿ ವೈದ್ಯಾಧಿಕಾರಿಗಳಾಗ್ಯಾರ. ಯಾಕಂದ್ರೆ ವೈದ್ಯೋ ನಾರಾಯಣೋ ಹರಿ ಅಂತ ಏನ್ ಕರಿತೀವಿ ಅದಕ್ಕೆ ಅರ್ಥ ಕೊಡುವಂತ ಡಾಕ್ಟರ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಸಾರ್ವಜನಿಕರಿಗೆ ಸಾಕಷ್ಟು ಬಡ ರೋಗಿಗಳು ಬರ್ತಾರೆ, ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ ಇವತ್ತು ಅವರಿಗೆ ವಿಜಯ ಕರ್ನಾಟಕದ ಒಂದು ಅಚೀವರ್ ಅವಾರ್ಡ್ಸ್ ಕೂಡ ಲಭಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವ್ ಎಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಕೆಲಸವನ್ನ ಎಲ್ಲರೂ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಯಾಕಂದ್ರೆ ಅವ್ರ ಕೆಲಸವನ್ನು ಗುರುತಿಸಿ ಇವತ್ತು ಇಷ್ಟು ಪ್ರಶಸ್ತಿಗಳು ಬಂದಿರೋದು ಮತ್ತು ಅದ್ರ ಜೊತೆಗೆ ಅವ್ರಿಗೆ ಇನ್ನೂ ಜವಾಬ್ದಾರಿ ಹೆಚ್ಚಿನದಾಗಿದೆ. ಯಾರೇ ಬಡ ರೋಗಿಗಳು ವೈದ್ಯಕೀಯ ಸೌಲಭ್ಯಕ್ಕಾಗಿ ಬಂದ್ರು ಕೂಡ ಅವ್ರಿಗೆ ಏನೇ ಇದ್ರು ಫೋನಲ್ಲಿ ರಿಸೀವ್ ಮಾಡ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಆಮೇಲೆ ಸಾಕಷ್ಟು ಸುಧಾರಿಸಿದ್ದಾರೆ. ಈಗ ಜೊತೆಗೆ ಆಸ್ಪತ್ರೆ ಅಭಿವೃದ್ಧಿ ಕೂಡ ಆಗ್ತದೆ. ಕೇವಲ ವೈದ್ಯಕೀಯ ಸೇವೆ ಜೊತೆಗೆ ಆಡಳಿತಾತ್ಮಕ ಕೆಲಸವನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಜೊತೆಗೆ ಈಗ ನಮ್ಮ ರಾಮದುರ್ಗ ಆಸ್ಪತ್ರೆ ಕೂಡ ಉನ್ನತೀಕರಣ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಶಾಸಕರನ್ನ ಭೇಟಿಯಾಗಿ, ಸಂಬಂಧಪಟ್ಟಂತ ಸಚಿವರನ್ನ ಭೇಟಿಯಾಗಿ ಶಾಸಕರಿಗೆ ಮನವರಿಕೆ ಮಾಡುದು, ಪದೇ ಪದೇ ಸರ್ ನಮ್ಮ ಹಾಸ್ಪಿಟ್ಲಿಗೆ ಇದು ಬೇಕು, ನಮ್ಮ ಹಾಸ್ಪಿಟ್ಲಿಗೆ ಇದು ಬೇಕು ಅಂತ ಹೇಳಿ ಶಾಸಕರ ಹತ್ರ ಹೋಗಿ ಸಾಕಷ್ಟು ಇವತ್ತು ಅನುದಾನ ತಂದು ಸರ್ಕಾರಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವಂತ ಕೆಲಸ ಮಾಡ್ತಾರೆ. ನಿಜಕ್ಕೂ ಇಂತಹ ವೈದ್ಯಾಧಿಕಾರಿಗಳು ನಮ್ಮ ರಾಮದುರ್ಗದಲ್ಲಿ ಸಿಕ್ಕಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ. ಜೊತೆಗೆ ಅವರಿಗೆ ವಿಜಯ ಕರ್ನಾಟಕದ ಎಕ್ಸಲೆನ್ಸ್ ಅವಾರ್ಡ್ ಕೂಡ ಸಿಕ್ಕಿದೆ. ಅವರಿಗೆ ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ಹೀಗೆ ದೇವರು ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸಾರ್ವಜನಿಕರ ಸೇವೆ ಇನ್ನೂ ಹೆಚ್ಚು ಮಾಡಲಿ ಅಂತ ಹೇಳಿ ನಾನು ಆಶಿಸಿ ನಾನು 2 ಮಾತು ಮುಗಿಸ್ತೇನೆ. ಇವತ್ತೊಂದು ದಿವಸ ನಮಗೆ ನಮ್ಮ ಕೋವಿಡ್ನಲ್ಲಿ ಮತ್ತು ಈಗ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿದ್ದಕ್ಕಾಗಿ ವಿಜಯ ಕರ್ನಾಟಕ ಸಂಸ್ಥೆಯವರು ಗುರುತಿಸಿ VK ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡನ್ನು ಕಳೆದ 1 ತಿಂಗಳ ಹಿಂದೆ ಕೊಟ್ಟಿದ್ದಾರೆ. ಅದರ ಸಲುವಾಗಿ ಇವತ್ತು ನಮ್ಮ ಮಾಧ್ಯಮ ಬಾಂಧವರು ನಮ್ಮನ್ನು ಸನ್ಮಾನಿಸಿದ್ದಾರೆ. ಅದಕ್ಕೆ ನಾನು ಮಾಧ್ಯಮದ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇದೊಂದು ಪ್ರಶಸ್ತಿ ಇದು ನನಗೊಬ್ಬನಿಗೆ ಸಲ್ಲಿತಲ್ಲ, ಇದು ಎಲ್ಲ ನಮ್ಮ ಆರೋಗ್ಯ
ರಾಮದುರ್ಗ ತಾಲೂಕಿನ ಜನತೆಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಸೇವೆಯನ್ನು ಮಾಡಿಕೊಡುವುದಕ್ಕಾಗಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಇದು ಒಂದು ಪ್ರಶಸ್ತಿ ಲಭಿಸಿದೆ. ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ